ಎಡೆಬಿಡದೆ ಸುರಿಯುತ್ತಿರುವ ಮಳೆ ಸೃಷ್ಟಿಸಿರುವ ಅವಾಂತರ ಒಂದೆರಡಲ್ಲ. ಅದರಲ್ಲೂ ಪದೇ ಪದೇ ಕುಸಿಯುತ್ತಿರುವ ಗುಡ್ಡಗಳು ಜನರ ನೆಮ್ಮದಿಯನ್ನೇ ನುಂಗಿ ಹಾಕಿವೆ. ಯಾಕಂದ್ರೆ ಹಾಸನದಲ್ಲಿ ರೈಲು ಹಳಿ ಮೇಲೆ ಗುಡ್ಡ ಕುಸಿದಿದ್ದು ಸಾವಿರಾರು ಪ್ರಯಾಣಿಕರು ಪರದಾಡಿದ್ದಾರೆ. ಮತ್ತೆ ಮತ್ತೆ ಗುಡ್ಡ ಕುಸಿಯುತ್ತಿದೆ, ರೈಲು ಹಳಿ ಮುಚ್ಚಿ ಹೋಗಿದೆ. ಹಬ್ಬಕ್ಕೆಂದು ಊರಿಗೆ ಹೊರಟವರು ಪರದಾಡ್ತಿದ್ದಾರೆ. ರೈಲು ಯಾವಾಗ ಹೊರಡುತ್ತೋ, ಮನೆಗೆ ಯಾವಾಗ ಹೋಗ್ತೀವೋ ಅಂತ ಚಿಂತೆಗೆ ಬಿದ್ದಿದ್ದಾರೆ. ಸಕಲೇಶಪುರದಲ್ಲಿ ರೈಲು ಹಳಿ ಮೇಲೆ ಮತ್ತೆ ಬಿದ್ದ ಗುಡ್ಡ. ರೈಲು ಸಂಚಾರ ಸ್ಥಗಿತ, ಪ್ರಯಾಣಿಕರ ಪರದಾಟ. ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಬೆನ್ನಲ್ಲೇ ಆಗಸ್ಟ್ 10ರಂದು ಸಕಲೇಶಪುರದ ಬಾಳುಪೇಟೆ ಸಮೀಪದ ದೊಡ್ಡನಾಗರ ಬಳಿ ರೈಲು ಹಳಿ ಮೇಲೆ ಗುಡ್ಡ ಕುಸಿದಿತ್ತು. 4 ದಿನ ಸಂಚಾರಕ್ಕೆ ಸಮಸ್ಯೆಯಾಗಿತ್ತು. 2 ದಿನಗಳ ಹಿಂದಷ್ಟೇ ರೈಲು ಸಂಚಾರ ಪುನಾರಂಭವಾಗಿದ್ದ ಅದೇ ಸ್ಥಳದಲ್ಲಿ ಹಳಿ ಮೇಲೆ ಮತ್ತೆ ಮಣ್ಣು ಕುಸಿದಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಹೊರಟಿದ್ದ ಬೆಂಗಳೂರು ಕಾರವಾರ ಎಕ್ಸ್ಪ್ರೆಸ್ ಬಾಳುಪೇಟೆಯಲ್ಲೇ ನಿಂತಿದೆ. ಊಟ ನೀರು ಸಿಗದೆ ಪ್ರಯಾಣಿಕರು ಪರದಾಡ್ತಿದ್ರು. ಹಬ್ಬ, ಪ್ರವಾಸ, ಕುಕ್ಕೆ, ಧರ್ಮಸ್ಥಳ, ದೇಗುಲಕ್ಕೆ ಹೋಗ್ತಿದ್ದವರೆಲ್ಲ ಕಂಗಾಲಾಗಿದ್ದಾರೆ. ಬಂಡೆ ಕುಸಿದ್ರಿಂದ ಪ್ರಯಾಣಿಕರಿಗೆ ತುಂಬಾ ಸಮಸ್ಯೆ ಆಗಿದೆ. ಇಲ್ಲಿ ಒಂದು ಬದಲಿ ವ್ಯವಸ್ಥೆ ಇಲ್ಲ, ರಸ್ತೆ ಇಲ್ಲ, ಯಾವುದೇ ವೆಹಿಕಲ್ಗಳು ಇಲ್ಲಿ ಬರಕ್ ಸಾಧ್ಯ ಇಲ್ಲ. ಚಿಕ್ಕ ಮಕ್ಕಳಿದ್ದಾರೆ. ರೈಲ್ವೆ ಹಳಿಯ 2 ಬದಿಯಲ್ಲೂ ಮಣ್ಣು ಕುಸಿಯುತ್ತಿದೆ. ಅಧಿಕಾರಿಗಳು ಶೀಘ್ರವೇ ಮಣ್ಣು ತೆರವು ಮಾಡ್ತೀವಿ ಎಂತಿದ್ದಾರೆ. ತಡವಾದ್ರೆ ಪ್ರಯಾಣಿಕರನ್ನ ಮಂಗಳೂರಿಗೆ ಕಳುಹಿಸಲು ವ್ಯವಸ್ಥೆ ಮಾಡ್ತೀವಿ ಎಂತಿದ್ದಾರೆ. ಹಾಸನದಲ್ಲಿ ಪ್ರಯಾಣಿಕರ ಪರದಾಟ ಇಷ್ಟಾದ್ರೆ ಅತ್ತ ಉತ್ತರ ಕನ್ನಡದ ಶಿರೂರು ಬಳಿ ಮತ್ತೆ ಆಪರೇಷನ್ ಶುರುವಾಗಿದೆ. ಶಿರೂರು ಗುಡ್ಡ ಕುಸಿತ, ತಿಂಗಳ ಬಳಿಕ ಮತ್ತೆ ಕಾರ್ಯಾಚರಣೆ. ನಾಪತ್ತೆಯಾಗಿರುವ 3ವರಿಗಾಗಿ ನದಿಯಲ್ಲಿ ಶೋಧ ಕಾರ್ಯ. ಜುಲೈ 16 ಶಿರೂರಿನಲ್ಲಿ ಘೋರ ನಡೆದಿತ್ತು. ಹೈವೇ ಬಳಿ ಗುಡ್ಡ ಕುಸಿದು ಹೋಟೆಲ್, ಲಾರಿ, ಟ್ರಕ್ ಸಮೇತ 11 ಜನರು ಕಣ್ಮರೆಯಾಗಿದ್ರು. ಈ ಪೈಕಿ 8 ಜನರ ಶವ ದೊರಕಿತ್ತು. ಆದರೆ ಗಂಗಾವಳಿ ನದಿ ಅಬ್ಬರ, ಎಡೆಬಿಡದೆ ಮಳೆಯಿಂದ 3 ಪತ್ತೆಯಾಗಿರಲಿಲ್ಲ. ಇದೀಗ ತಿಂಗಳ ಬಳಿಕ ಮತ್ತೆ ಶೋಧ ಕಾರ್ಯ ನಡೆದಿದೆ. ಶಿರೂರು ದುರಂತ ನಡೆದು ಇವತ್ತಿಗೆ 1 ತಿಂಗಳು ಕಳೆದರೂ ಸಹಿತ ಕಣ್ಮರೆಯಾದ 3 ಇವತ್ತಿಗೂ ನಾಪತ್ತೆ ಸಿಕ್ಕಿಲ್ಲ. ಅವರ ಶೋಧ ಕಾರ್ಯ ಈಗಲೂ ಸಹಿತ ನಡೀತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಗಂಗಾವಳಿ ನದಿಯಲ್ಲಿ ನೇವಿ ಅವರು ಮತ್ತು ಈಶ್ವರ್ ಮಲ್ಪೆ ಅವರ ತಂಡದಿಂದ ಈಗಾಗಲೇ ಕಾರ್ಯಾಚರಣೆ ನಡೀತಾ ಇದೆ. ಕೇರಳ ಮೂಲದ ಲಾರಿ ಡ್ರೈವರ್ ಅರ್ಜುನ್, ಲೋಕೇಶ್ ನಾಯ್ಕ್, ಜಗನ್ನಾಥ್ ನಾಯ್ಕ್ ಇನ್ನೂ ಪತ್ತೆಯಾಗಿಲ್ಲ. ಕೇರಳ ಮೂಲದ ಜನಪ್ರತಿನಿಧಿಗಳ ಒತ್ತಡದಿಂದಾಗಿ ಮತ್ತೆ ಕಾರ್ಯಾಚರಣೆ ಶುರುವಾಗಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹಾಗೂ ನೇವಿಯ 1 ತಂಡದಿಂದ ಶೋಧ ಕಾರ್ಯ ನಡೆಯಿತು. ಆದರೆ ಯಲ್ಲಾಪುರ ಭಾಗದಲ್ಲಿ ಭಾರಿ ಮಳೆಯಾಗಿದ್ದರಿಂದ ಗಂಗಾವಳಿ ನದಿಯಲ್ಲಿ ಕೆಸರು ಮಿಶ್ರಿತ ನೀರು ಬರ್ತಿದೆ. ಹೀಗಾಗಿ ನದಿಯಲ್ಲಿ ಯಾವ ವಸ್ತುಗಳು ಕಾಣಿಸ್ತಿಲ್ಲ. ಇನ್ನು ಗಂಗಾವಳಿ ನದಿಯಲ್ಲಿ ಸಿಕ್ಕ ಕಬ್ಬಿಣದ ವಸ್ತು ಅರ್ಜುನ್ ಲಾರಿಯದ್ದಲ್ಲ ಎನ್ನಲಾಗ್ತಿದೆ. ಹಾಗೆ ನದಿಯಲ್ಲಿ ಬೃಹತ್ ಮರವೂ ಇದೆ. ಆ ಮರ ತೆರವು ಮಾಡಿದ್ರೆ ದೇಹ ದೊರೆಯುವ ಸಾಧ್ಯತೆ ಇದೆಯಂತೆ. 3 ಜನ ಸ್ಕೂಬಾ ಡೈವರ್, ಅದಲ್ಲದೆ ಇಲ್ಲಿ ನೇವಿಯವರು ಸಹ ಆ ಕಡೆ ಮಾಡ್ತಾ ಇದ್ದಾರೆ. STRF ಸಹ ಮತ್ತು NDRF ಅವರವರ ಒಂದು ಸ್ಕೂಬಾ ಡೈವಿಂಗ್ ಮಾಡ್ತಾ ಇದ್ದಾರೆ. ಆದರೆ ಯಾರು ಮಾಡಿದ್ರು ಸಹ ಇಲ್ಲಿ ನೀರು ತಿಳಿ ಕೆಂಪು ಆಗಿದೆ. ಅಡಿಭಾಗದಲ್ಲಿ 0 ಇದೆ. ಕೆಳಭಾಗ ಹುಡುಕಾಡಲಿಕ್ಕೆ ಕಷ್ಟ ಆಗ್ತದೆ. ಇನ್ನು ವಾರದ ಹಿಂದೆ ಕುಸಿದು ಬಿದ್ದಿದ್ದ ಕೋಡಿಬಾಗ್ ಸೇತುವೆಯ ಪಕ್ಕದ ಸೇತುವೆ ಕೂಡ ಬಿರುಕು ಬಿಟ್ಟಿದೆ. ಇದೇ ಸೇತುವೆಯ 2 ಬದಿಯಲ್ಲೂ ವಾಹನಗಳು ಓಡಾಡ್ತಿರೋದು ಸದ್ಯ ಆತಂಕ ಹುಟ್ಟಿಸಿದೆ. ಉತ್ತರ ಕನ್ನಡದಿಂದ ಸೂರಜ್ ಉತ್ತೊರೆ ಜತೆ ಮಂಜುನಾಥ್, TV9 ಹಾಸನ.